ಹೋಗು, ಇನ್ನು ಕುಮಾರಸ್ವಾಮಿ ಬರಬೇಕು, ದೇಶ ಉದ್ಧಾರ ಆಗಬೇಕು ಕರ್ನಾಟಕ. ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ. ಈಗ ಕಾಂಗ್ರೆಸ್ಸಲ್ಲಿ ಬೇರೆ ನಾಯಕರನ್ನ ಡಿ ಕೆ ಶಿವಕುಮಾರ್ ಅಂತವ್ರ ನಾಯಕರನ್ನ ಮಾಡಿದರೆ ಚೆನ್ನಾಗಿರುತ್ತೆ. ಸಿ ಎಂ ಮಾಡಿದ್ರೆ ನಮ್ಮ ಗೌಡ್ರು ಡಿ ಕೆ ಅವನು ಕಾಂಗ್ರೆಸ್ಗೋಸ್ಕರ ಎಷ್ಟೋ ವರ್ಷ ದುಡ್ದವನೇ. ಕೊಡಲಿ ಬಿಡಿ, ಅವನಿಗೆ ಒಬ್ಬರೇ ಆಳ್ಬೇಕು ಒಂದು ಲೆಕ್ಕ ಅದ. ಅವ್ರಿಗೂ ಕೊಡಲಿ ಬಿಡು ಒಂದು 2.5 ವರ್ಷ ಅಲ್ಲಿ ಡಿ ಕೆನೂ ಕರೆಕ್ಟಾಗಿ ನಡೆಸಿದ್ರೆ ಮಡಗೋದು, ಕರೆಕ್ಟ್ ನಡೆಸಿಲ್ಲ ಅಂದರೆ ಪಬ್ಲಿಕ್ ಇಂಟದ್ದು ಯಾವುದೋ ದೊಡ್ಡವರಿಲ್ಲ. ಕುಮಾರಸ್ವಾಮಿ ನಡೆಸ್ದಂಗೆ ನಡೆಸಲಿ, ಡಿ ಕೆನೂ ಸಂತೋಷ. ಎಲ್ಲರೂ ಒಂದು ಸಮನ ತಗೊಂಡೋಗ್ಲಿ. ಆ ಪಕ್ಷ ಈ ಪಕ್ಷ ಎಲ್ಲ ಅಂತ ಅಲ್ಲ, ಅವರೆಲ್ಲರೂ ಅಣ್ತಂಬ್ರು ಇದ್ದಂಗೆ. ಅವರು ನಾವುಗಳು ನಿಷ್ಠೂರ ಆಗೋದಷ್ಟೇ. ರಾಜಕೀಯದಲ್ಲಿ ಅವರೆಲ್ಲ ಅಣ್ತಂಬ್ರು ಇದ್ದಂಗೆ. ಒಳಗೆ ಕಿತ್ತಾಡ್ತಾರೆ, ಆಚೆ ಬಂದಮೇಲೆ ಯಾಕಂದ್ರೆ ಕೈ ಹಾಕ್ತಾರೆ. ಯಾವ ಸರ್ಕಾರ ಬಂದರೂ ನಾವು ಗೇಯ್ಕೊ ತಿನ್ನೋದಿದ್ದೆ. ಅದು ನಮಗೇನು ಸಪ್ಲೈ ಮಾಡೋಲ್ಲ ಅವರು. ಏನಕ್ಕೆ ನಾವು ಇದು ಮಾಡಬೇಕು? ಯಾರು ಪ್ರಪಂಚ ಹಳ್ಳಿ. ಕೃಷ್ಣ ಬೈರೇಗೌಡ ಆಗಬೇಕು. ಯಾಕೆ ಆಗ್ಬೇಕು ಅನ್ಸೋದು? ಅವರು ಕಂದಾಯ ಸಚಿವ ಆಗಿ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ, ಅವರೇ ಆಗಬೇಕು. ಕಾಂಗ್ರೆಸ್ಸಲ್ಲಿ ಅವರೇ ಒಳ್ಳೆ ನಾಯಕತ್ವದಲ್ಲಿ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಆದರೆ ನಮ್ಮದೆಲ್ಲ ಜಮೀನೆಲ್ಲ ಹೊರಟೋಗ್ಬಿಡುತ್ತೆ. ಯಾಕೆ ಸರ್, ಯಾಕೆ ಈ ಥರ ಹೇಳ್ತಾರೆ? ಎಲ್ಲ ಡಿನೋಟಿಫಿಕೇಷನ್ಸ್ ಮಾಡಿ ಎಲ್ಲ ಬಿ ಡಿ ಎಸ್ ಹೊತ್ತು ಮಾಡ್ಕೊತಾರೆ. ಅವ್ರು ಮಾಡ್ಕೊಂಡ್ರೆ ಸೊ ಎಲ್ಲ ಜಮೀನೆಲ್ಲ ಹೋಗುತ್ತೆ. ಅವ್ರು ಮಾತ್ರ ಜಮೀನು ಮಾಡ್ಕೊತಾ ಇರ್ಬೋದು, ನಾವು ಮಾತ್ರ ನಮ್ಮದೆಲ್ಲ ಹೊರಟೋಗ್ಬಿಡುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಆದರೆ ಒಳ್ಳೆಯದು ಅಂತ ಅನ್ಕೊಂತೀನಿ. ಯಾಕಂದರೆ ಅವರು ನಾವು ಉತ್ತರ ಕರ್ನಾಟಕ ಭಾಗದವ್ರು ಇದ್ದಾರೆ, ತುಂಬ ಸೀನಿಯರ್ ಇದ್ದಾರೆ ಕಾಂಗ್ರೆಸ್ದಲ್ಲಿ. ಅವ್ರು ಲೀಡ್ರ್ ಇದ್ದಾರಲ್ಲ, ಅವ್ರು ಆಗೋದು ತುಂಬ ಒಳ್ಳೆಯದು. ಕರ್ನಾಟಕಕ್ಕೆ ಯಾರಾಗಬೇಕು? ಅವರೇ ಆಗಬೇಕು. ಅಂದರೆ ಎಲ್ಲ ಇದು ತಂದಿದ್ದಾರಲ್ಲ ಸ್ಕೀಮ್ಗಳು, ಅದರಿಂದ ಸ್ವಲ್ಪ ಜನಕ್ಕೆ ಅದು ಆಗ್ತಾಯಿದೆ. ಆ ತಿಂಗಳ ಕರೆಕ್ಟಾಗಿ ಅದು ಕೊಡ್ತಾ ಇಲ್ಲ. ಕೊಡ್ತೀವಿ ಅಂತೇಳಿ ಅದನ್ನು ಮಾಡ್ತಾರೆ, ಬಟ್ ಕರೆಕ್ಟಾಗಿ ತಿಂಗಳ ಸಿಗ್ತಾ ಇಲ್ಲ ಜನಕ್ಕೆ. ಅದು ಸರ್ ನಮ್ಮ ಪ್ರಕಾರ ಸಿದ್ದರಾಮಯ್ಯ ಮುಂದುವರಿಬೇಕಂತ. ಯಾಕೆ? ಇಲ್ಲ, ಇಲ್ಲಿವರೆಗೂ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು 2-2.5 ವರ್ಷ ಅಲ್ಲ, ಅವರೇ ಮಾಡಿದ್ರೆ ಚೆನ್ನಾಗಿರುತ್ತಂತ. ಈಗ ನೋಡ್ಬೇಕು, ಮುಂದಿನ ಹೊಸಬ್ರು ಬಂದರೆ ಸ್ವಲ್ಪ ಇದಿರುತ್ತೆ ಅಷ್ಟೇ. ಈಗ ಅವ್ರದ್ದು ಅಷ್ಟೇನು ಯಾರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅವರಲ್ಲಿ. ಅವರ ಆಡಳಿತದಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಗೊಂದಲ ಇದೆ ಎಲ್ಲರಲ್ಲೂ. ಚೇಂಜ್ ಆಗಬೇಕು ಅನ್ನೋದನ್ನು ಎಲ್ಲರೂ ಬಯಸ್ತಾ ಇದ್ದಾರೆ.